ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅದ್ಭುತವಾದ ಪಯಣಕ್ಕೆ ಹೋಗೋಣ. ಕೋಣಪಲ್ಲಿ ಅನ್ನೋ ಒಂದು ಪುಟ್ಟ ಗ್ರಾಮಕ್ಕೆ. ಅಲ್ಲಿ 9 ದಿನಗಳ ಕಾಲ ಅಕ್ಷರಶಃ ದೈವಿಕ ಸಂಭ್ರಮದ ಹೋಳೆಯೇ ಹರಿಯುತ್ತೆ. ಆ ಹಬ್ಬದ ಹೆಸರು ಬ್ರಹ್ಮೋತ್ಸವ. ಈ ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಾಚೀನ ಸಂಪ್ರದಾಯದ ಆಳಕ್ಕೆ ಇಳಿದು ಒಂದು ಸಮುದಾಯವನ್ನು ಹೇಗೆ ಬಸಿಯುತ್ತೆ ಅನ್ನೋದನ್ನು ನೋಡೋಣ. 9 ದಿನಗಳ ಒಂದು ಪವಿತ್ರ ಹಬ್ಬ, ಒಂದು ರೀತಿಯಲ್ಲಿ ಇಡೀ ವಿಶ್ವದ ನವೀಕರಣದ ಚಕ್ರ. ಅದು ನಿಜವಾಗಿಯೂ ಹೇಗಿರುತ್ತೆ ಅಂತ ಎಂದಾದರೂ ಯೋಚಿಸಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಲೇ ನಾವು ನಮ್ಮ ಇಂದಿನ ಪಯಣವನ್ನು ಆರಂಭಿಸೋಣ. ಇದು ಸುಮ್ಮನೆ ಒಂದು ಹಬ್ಬ ಅಲ್ಲ, ಬದಲಿಗೆ ಹಗಲು ರಾತ್ರಿ ಅನ್ನದೇ ಇಡೀ ಕೋನಪ್ಪಲ್ಲಿ ಗ್ರಾಮವನ್ನೇ ಒಂದು ದೈವಿಕ ಶಕ್ತಿಯಿಂದ ತುಂಬುವ ಚೈತನ್ಯದ ಚಿಲುಮೆಯಿದು. ಆ ವೈಭವ ಹೇಗಿರುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಬನ್ನಿ. ನಮ್ಮ ಈ ಪಯಣಕ್ಕೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿ ಇದೆ. ನಾವು 6 ಮುಖ್ಯ ಹಂತಗಳಲ್ಲಿ ಈ ಉತ್ಸವವನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲು ಪವಿತ್ರ ಆಹ್ವಾನ ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ ರಾತ್ರಿ ಹೊತ್ತು ನಡೆಯುವ ದಿವ್ಯ ಉತ್ಸವಗಳು. 3ನೇದಾಗಿ ಒಂದು ದೈವಿಕ ವಿವಾಹ. 4ನೇದು ಹಬ್ಬದ ಕ್ಲೈಮ್ಯಾಕ್ಸ್ ಅಂದ್ರೆ ಭವ್ಯ ಆಚರಣೆ. 5ನೇದಾಗಿ ಕೋನಪಲ್ಲಿಗೆ ಮಾತ್ರ ಸೀಮಿತವಾದ ಕೆಲವು ವಿಶಿಷ್ಟ ಸಂಪ್ರದಾಯಗಳು. ಕೊನೆಯಲ್ಲಿ ಈ ಭಕ್ತಿಯ ಚಕ್ರ ಹೇಗೆ ಪೂರ್ಣಗೊಳ್ಳುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲ ಹಂತದಿಂದ ಶುರು ಮಾಡೋಣ ಅಲ್ವಾ? ಮೊದಲನೇ ಹಂತ ಪವಿತ್ರ ಆಹ್ವಾನ, ಅಂದ್ರೆ ಉತ್ಸವದ ಆರಂಭ. ಯಾವುದೇ ಒಂದು ದೊಡ್ಡ ಸಂಭ್ರಮ ಶುರುವಾಗೋದು ಒಂದು ಕರೆಯಿಂದ ಅಲ್ವಾ? ಇಲ್ಲಿಯೂ ಹಾಗೇನೆ. ಇದು ದೇವಾನುದೇವತೆಗಳಿಗೆ ಮತ್ತು ಇಡೀ ಸಮುದಾಯಕ್ಕೆ ಕೊಡುವಂತ ಒಂದು ಅಧಿಕೃತ ಪವಿತ್ರವಾದ ಕರೆ. ಕೋನಪಲ್ಲಿಯ ಬ್ರಹ್ಮೋತ್ಸವದ ಆರಂಭ ಅನ್ನೋದು ಒಂದು ದೊಡ್ಡ ದೈವಿಕ ಸಂಭ್ರಮಕ್ಕೆ ನಾಂದಿ ಹಾಡಿದ ಹಾಗೆ. ಬ್ರಹ್ಮೋತ್ಸವ, ಈ ಹೆಸರಲ್ಲೇ ಒಂದು ಗಾಂಭೀರ್ಯವಿದೆ. ಇದರ ಅರ್ಥ ಬ್ರಹ್ಮನ ಉತ್ಸವ. ಯಾಕೆ ಗೊತ್ತಾ? ನಂಬಿಕೆಗಳ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಮೊಟ್ಟಮೊದಲ ಬಾರಿಗೆ ವಿಷ್ಣುವನ್ನು ಪೂಜಿಸಲಿಕ್ಕಾಗಿ ಈ ಉತ್ಸವವನ್ನು ಆರಂಭಿಸಿದನಂತೆ. ಹಾಗಾಗಿ ಇದು ಕೇವಲ ಒಂದು ದೇವಸ್ಥಾನದ ವಾರ್ಷಿಕ ಹಬ್ಬವಾಗಿ ಉಳಿಯುವುದಿಲ್ಲ. ಇದು ಇಡೀ ವಿಶ್ವದ ಉಳಿತಿಗಾಗಿ ದೇವಾನುದೇವತೆಗಳೇ ಬಂದು ಭಾಗವಹಿಸುತ್ತಾರೆ ಅಂತ ನಂಬಲಾಗುವ ಒಂದು ಮಹಾಯಜ್ಞವಾಗಿ ಬದಲಾಗುತ್ತೆ. ಹಬ್ಬದ ಮೊದಲ ರಾತ್ರಿ 2 ಮುಖ್ಯವಾದ ಆಚರಣೆಗಳೊಂದಿಗೆ ಶುರುವಾಗುತ್ತೆ. ಮೊದಲನೇದು ಧ್ವಜಾರೋಹಣ. ದೇವಸ್ಥಾನದ ಧ್ವಜಸ್ತಂಭದ ಮೇಲೆ ವಿಷ್ಣುವಿನ ವಾಹನವಾದ ಗರುಡನ ಚಿತ್ರವಿರುವ ಧ್ವಜವನ್ನು ಹಾರಿಸಲಾಗುತ್ತೆ. ಇದು ಸುಮ್ಮನೆ ಧ್ವಜ ಹಾರಿಸುವುದಲ್ಲ, ಬದಲಿಗೆ ಸ್ವರ್ಗದಲ್ಲಿರುವ ಎಲ್ಲಾ ದೇವತೆಗಳಿಗೆ ಬನ್ನಿ, ಕೋನಪಳ್ಳಿಯಲ್ಲಿ ಉತ್ಸವ ಶುರುವಾಗಿದೆ ಅಂತ ಕಳಿಸುವ ಒಂದು ದೈವಿಕ ಇನ್ವಿಟೇಷನ್. 2ನೇದು ಅಂಕುರಾರ್ಪಣ. ಇದು ಭೂಮಿ ತಾಯಿಗೆ ಸಲ್ಲಿಸುವ ಗೌರವ. ಪವಿತ್ರ ಮಣ್ಣಿನಲ್ಲಿ ನವಧಾನ್ಯಗಳನ್ನು ಬಿತ್ತಿ ಪೂಜೆ ಮಾಡಲಾಗುತ್ತೆ. ಇದು ಸಮೃದ್ಧಿ, ಫಲವತ್ತತೆ ಮತ್ತು ಹಬ್ಬ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಲಿ ಅನ್ನೋ ಪ್ರಾರ್ಥನೆಯ ಸಂಕೇತ. ನೋಡಿ, ಒಂದು ಕಡೆ ಆಕಾಶಕ್ಕೆ ಆಹ್ವಾನ, ಇನ್ನೊಂದು ಕಡೆ ಭೂಮಿಗೆ ಪ್ರಾರ್ಥನೆ. ಹೀಗೆ ಹಬ್ಬಕ್ಕೆ ಚಾಲನೆ ಸಿಗುತ್ತೆ. ನಮ್ಮ ಪಯಣದ 2ನೇ ಹಂತ ದಿವ್ಯರಾತ್ರಿ ಉತ್ಸವಗಳು, ಅಂದ್ರೆ ವಾಹನೋತ್ಸವಗಳು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಬ್ರಹ್ಮೋತ್ಸವದ ನಿಜವಾದ ದೃಶ್ಯ ವೈಭವ. ಪ್ರತಿ ರಾತ್ರಿ ದೇವರ ಉತ್ಸವ ಮೂರ್ತಿಯನ್ನು ಒಂದೊಂದು ದೈವಿಕ ವಾಹನದ ಮೇಲೆ ಕೂರಿಸಿ ವಾದ್ಯಮೇಳ, ದೀವಟಿಕೆಗಳ ಬೆಳಕಿನಲ್ಲಿ ಕೋನಪಡಿಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಪ್ರತಿಯೊಂದು ರಾತ್ರಿಯೂ ಒಂದು ಹೊಸ ಅನುಭವ, ಒಂದು ಹೊಸ ದರ್ಶನ. ಹಾಗಾದ್ರೆ ಈ ವಾಹನ ಅಂದ್ರೆ ಏನು? ಹಿಂದೂ ಸಂಪ್ರದಾಯದಲ್ಲಿ ವಾಹನ ಅಂದ್ರೆ ಕೇವಲ ಒಂದು ವೆಹಿಕಲ್ ಅಲ್ಲ. ಪ್ರತಿಯೊಂದು ವಾಹನವೂ ತನ್ನದೇ ಆದ ಒಂದು ದೈವಿಕ ಜೀವಿ. ಅದು ತಾನು ಹೊತ್ತೊಯ್ಯುವ ದೇವರ ಶಕ್ತಿ, ಗುಣ ಮತ್ತು ಸ್ವಭಾವದ ಒಂದು ಪ್ರತಿರೂಪ. ಉದಾಹರಣೆಗೆ, ದುರ್ಗೆಯ ವಾಹನ ಸಿಂಹ ಆಕೆಯ ಶೌರ್ಯವನ್ನು ತೋರಿಸಿದರೆ, ಸರಸ್ವತಿಯ ಹಂಸ ಆಕೆಯ ಜ್ಞಾನವನ್ನು ಸಂಕೇತಿಸುತ್ತೆ. ಹಾಗಾಗಿ ದೇವರು ಬೇರೆ ಬೇರೆ ವಾಹನಗಳ ಮೇಲೆ ದರ್ಶನ ಕೊಡ್ತಾನೆ ಅಂದ್ರೆ ತನ್ನ ಬೇರೆ ಬೇರೆ ಶಕ್ತಿಗಳನ್ನು ಮತ್ತು ತತ್ವಗಳನ್ನು ಭಕ್ತರಿಗೆ ತೋರಿಸುತ್ತಿದ್ದಾನೆ ಎಂದರ್ಥ. ಬ್ರಹ್ಮೋತ್ಸವದ 2 ಮುಖ್ಯ ವಾಹನಗಳನ್ನು ಹೋಲಿಸಿ ನೋಡೋಣ ಬನ್ನಿ. ಒಂದು ಕಡೆ ಗರುಡ ವಾಹನ, ಇನ್ನೊಂದು ಕಡೆ ಶೇಷವಾಹನ. ಗರುಡ ಅಂದ್ರೆ ಹದ್ದುಗಳ ರಾಜ. ಅದು ವೇಗ, ನಿಷ್ಠೆ ಮತ್ತು ಅಚಲ ಭಕ್ತಿಯ ಸಂಕೇತ. ವಿಘ್ನಗಳನ್ನು ದೂರ ಮಾಡುವನು. ಇನ್ನೊಂದು ಕಡೆ ಶೇಷವಾಹನ ಅಂದ್ರೆ ಆದಿಶೇಷ. ಇಡೀ ವಿಶ್ವವನ್ನೇ ಹೊತ್ತಿರುವ ಈ ಸರ್ಪ ಅನಂತತೆಯ, ಕಾಸ್ಮಿಕ್ ಪವರ್ನ ಮತ್ತು ಕಾಲದ ಸಂಕೇತ. ಗರುಡ ವಾಹನ ದೇವರ ಕ್ರಿಯಾಶೀಲ ರಕ್ಷಕ ರೂಪವನ್ನು ತೋರಿಸಿದರೆ, ಶೇಷವಾಹನ ದೇವರ ಸ್ಥಿರವಾದ ವಿಶ್ವವ್ಯಾಪಿ ಸ್ವರೂಪವನ್ನು ತೋರಿಸುತ್ತೆ. ನೋಡಿ, ಒಂದೇ ದೇವರು, ಅದರ ಪ್ರತಿಯೊಂದು ಮೆರವಣಿಗೆಯೂ ಒಂದೊಂದು ದೈವಿಕ ಪಾಠವನ್ನು ಹೇಳುತ್ತೆ. ಇದು ಅಷ್ಟೇ ಅಲ್ಲ, ಕೋನಪಲ್ಲಿಯ ಬ್ರಹ್ಮೋತ್ಸವದಲ್ಲಿ ಇನ್ನೂ ಅನೇಕ ಮೆರವಣಿಗೆಗಳಿವೆ. ಉದಾಹರಣೆಗೆ ಹನುಮಂತ ವಾಹನ. ಇದು ನಿಸ್ವಾರ್ಥ ಸೇವೆ ಮತ್ತು ಧೈರ್ಯದ ಸಂಕೇತ. ರಾಮನ ಪರಮ ಭಕ್ತ ಹನುಮಂತನ ಮೇಲೆ ದೇವರನ್ನೋಡೋದೇ ಒಂದು ರೋಮಾಂಚನಕಾರಿ ಅನುಭವ. ಹಾಗೆಯೇ ಅಶ್ವವಾಹನ ಅಂದ್ರೆ ದೈವಿಕ ಕುದುರೆ. ಇದು ಶಕ್ತಿ ಮತ್ತು ರಾಜತ್ವದ ಸಂಕೇತ. ಹೀಗೆ 9 ರಾತ್ರಿಗಳು ಒಂದೊಂದು ಹೊಸ ದೃಶ್ಯ ಕಾವ್ಯವನ್ನು ಭಕ್ತರ ಕಣ್ಮುಂದೆ ತೆರೆದಿಡ್ತವೆ.
ಈಗ ನಾವು ಉತ್ಸವದ 3ನೇ ಮತ್ತು ಅತ್ಯಂತ ಮಂಗಳಕರ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಕಲ್ಯಾಣೋತ್ಸವ, ಅಂದರೆ ಒಂದು ದೈವಿಕ ವಿವಾಹ. ಬ್ರಹ್ಮೋತ್ಸವದ 6ನೇ ದಿನ ಇಡೀ ಕೋನಪಲ್ಲಿ ಗ್ರಾಮವೇ ಒಂದು ದೈವಿಕ ಮದುವೆಗೆ ಸಾಕ್ಷಿಯಾಗಲು ಕಾಯ್ತಾ ಇರುತ್ತೆ. ಇದು ಹಬ್ಬದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಇಲ್ಲಿ ನಡೆಯದೆ ಸೀತಾರಾಮ ಕಲ್ಯಾಣೋತ್ಸವ, ಅಂದ್ರೆ ತ್ರೇತಾಯುಗದಲ್ಲಿ ನಡೆದ ಶ್ರೀರಾಮ ಮತ್ತು ಸೀತೆಯರ ದಿವ್ಯ ವಿವಾಹದ ಒಂದು ಪುನರಾವರ್ತನೆ. ಆದರೆ ಕೋನಪಲ್ಲಿಯ ಜನರಿಗೆ ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಧರ್ಮದ ವಿಜಯದ ಸಂಕೇತ. ರಾಮ ಮತ್ತು ಸೀತೆಯರ ವಿವಾಹ ಆದರ್ಶ ದಾಂಪತ್ಯದ, ವಿಶ್ವದ ಸಾಮರಸ್ಯದ ಮತ್ತು ದೈವಿಕ ಒಕ್ಕೂಟದ ಪ್ರತೀಕ. ಹಾಗಾಗಿ ಈ ಕ್ಷಣಕ್ಕೆ ಸಾಕ್ಷಿಯಾಗುವುದೆಂದರೆ ಧರ್ಮದ ವಿಜಯವನ್ನು ಆಚರಿಸಿದಂತೆ. ಒಂದು ಮಾತು ತುಂಬ ಚೆನ್ನಾಗಿ ಹೇಳುತ್ತೆ. ಈ ಆಚರಣೆಯ ಮೂಲಕ ಇಡೀ ಸಮುದಾಯವು ಧರ್ಮದ ಪುನಃಸ್ಥಾಪನೆಗೆ ಸಾಕ್ಷಿಯಾಗ್ತದೆ. ಇದು ವಿಶ್ವವನ್ನು ಒಟ್ಟಿಗೆ ಹಿಡಿದಿಡುವ ಪವಿತ್ರ ಬಂಧವಾಗಿದೆ. ವೈದಿಕ ಮಂತ್ರಗಳ ಘೋಷ, ಪವಿತ್ರ ಅಗ್ನಿಗೆ ಬೀಳುವ ಆಹುತಿಗಳು ಮತ್ತು ಸಾವಿರಾರು ಭಕ್ತರ ಜಯಕಾರದ ನಡುವೆ ಈ ದೈವಿಕ ವಿವಾಹ ನಡೆಯುತ್ತೆ. ಇದು ವಿಶ್ವವನ್ನು ಸಮತೋಲನದಲ್ಲಿಡುವ ಧರ್ಮದ ಬಂಧವನ್ನು ಮತ್ತಷ್ಟು ಬಲಪಡಿಸುವ ಒಂದು ಸಾಮೂಹಿಕ ಪ್ರಾರ್ಥನೆಯೇ ಸರಿ. 4ನೇ ಹಂತ, ಭವ್ಯ ಆಚರಣೆ, ಅಂದ್ರೆ ಉತ್ಸವದ ಪರಾಕಾಷ್ಠೆ. ಈಗ ನಾವು ಬಂದಿರೋದು 7ನೇ ದಿನಕ್ಕೆ, ಬ್ರಹ್ಮೋತ್ಸವದ ಪ್ರಮುಖ ದಿನ, ಅಕ್ಷರಶಃ ಕ್ಲೈಮ್ಯಾಕ್ಸ್. ಈ ದಿನ ಕೋನಪಲ್ಲಿಯಲ್ಲಿ ಸಂಭ್ರಮದ ಕಟ್ಟೆಯೇ ಒಡೆಯುತ್ತೆ. ಇಡೀ ಸಮುದಾಯದ ಉತ್ಸಾಹ, ಭಾಗವಹಿಸುವಿಕೆ ಉತ್ತುಂಗದಲ್ಲಿರುತ್ತೆ. ಇಡೀ ವಾತಾವರಣವೇ ಹಬ್ಬದ ಶಕ್ತಿಯಿಂದ ತುಂಬಿ ಹೋಗಿರುತ್ತೆ. ಈ ಮುಖ್ಯ ದಿನದಂದು 3 ಪ್ರಮುಖ ಕಾರ್ಯಕ್ರಮಗಳಿರುತ್ತವೆ. ಮೊದಲನೆಯದು ಹೋಮ. ಇದು ಇಡೀ ವಿಶ್ವದ ಒಳಿತಿಗಾಗಿ ನಡೆಸುವ ಪವಿತ್ರ ಅಗ್ನಿ ಆಚರಣೆ. ಎರಡನೆಯದು ಮತ್ತು ಎಲ್ಲರೂ ಕಾಯುವಂತಹದ್ದು ಭವ್ಯ ರಥೋತ್ಸವ. ಸುಂದರವಾಗಿ ಅಲಂಕರಿಸಿದ ದೊಡ್ಡ ರಥದಲ್ಲಿ ದೇವರನ್ನು ಕೂರಿಸಿ ಇಡೀ ಗ್ರಾಮವೇ ಸೇರಿ ಎಳೆಯುತ್ತೆ. ಮತ್ತು 3ನೇದು ಅನ್ನ ಸಂತರ್ಪಣೆ. ಹಬ್ಬಕ್ಕೆ ಬಂದ ಸಾವಿರಾರು ಜನರಿಗೆ ಪ್ರಸಾದ ರೂಪದಲ್ಲಿ ಬಿಸಿ ಬಿಸಿ ಭೋಜನ. ಹೀಗೆ ಧಾರ್ಮಿಕ ಆಚರಣೆ ಮತ್ತು ಸಮುದಾಯದ ಸಂಭ್ರಮ ಒಂದಕ್ಕೊಂದು ಬೆರ್ತು ಹೋಗುತ್ತೆ. ಒಂದು ಭವ್ಯವಾದ ರಥ, ಅದನ್ನೆಳೆಯುವರೋ 100 ಜನ. ಅಬ್ಬಬ್ಬಾ, ಆ ದೃಶ್ಯವನ್ನ ಒಮ್ಮೆ ಕಣ್ಣು ಮುಂದೆ ತಂದ್ಕೊಳ್ಳಿ. ಆಕಾಶದೆತ್ತರಕ್ಕೆ ನಿಂತಿರೋ ಬೃಹತ್ ರಥ, ಅದನ್ನು ಭಕ್ತಿಯಿಂದ ಜಯಘೋಷಗಳೊಂದಿಗೆ 100 ಜನರು ಒಟ್ಟಾಗಿಳಿಯುತ್ತಿದ್ದಾರೆ. ಇದು ಕೇವಲ ಒಂದು ಮೆರವಣಿಗೆ ಅಲ್ಲ, ಇದು ಕೋನಪಲ್ಲಿಯ ಜನರ ಒಗ್ಗಟ್ಟು, ಶ್ರದ್ಧೆ ಮತ್ತು ಭಕ್ತಿಯ ಒಂದು ಅದ್ಭುತ ಪ್ರದರ್ಶನ. ಇದು ಇಡೀ ಹಬ್ಬದ ಭಾವನಾತ್ಮಕ ಕೇಂದ್ರಬಿಂದು ಅಂತಾನೆ ಹೇಳ್ಬೋದು. ಸರಿ, ಈಗ 5ನೇ ಹಂತಕ್ಕೆ ಬರೋಣ. ಕೋನಪಲ್ಲಿಯ ವಿಶಿಷ್ಟ ಸಂಪ್ರದಾಯಗಳು, ಅಂದ್ರೆ ಅಲ್ಲಿಯ ಸ್ಥಳೀಯ ಸೊಬಗು. ಪ್ರತಿ ಊರಿನ ಹಬ್ಬಕ್ಕೂ ಅದರದೇ ಆದ ಒಂದು ಸ್ಪೆಷಾಲಿಟಿ ಇರುತ್ತಲ್ವಾ? ಕೋನಪಲ್ಲಿ ಬ್ರಹ್ಮೋತ್ಸವಕ್ಕೂ ಅದರದೇ ಆದ ಕೆಲವು ಯುನೀಕ್ ಆಚರಣೆಗಳಿವೆ. ಅವು ಈ ಗ್ರಾಮಕ್ಕೆ ಮಾತ್ರ ಸೀಮಿತವಾದವು. ಅವುಗಳಲ್ಲಿ ಒಂದು ತುಂಬ ಮಜವಾಗಿರುತ್ತೆ. ಅದರ ಹೆಸರು ಹುಟ್ಲು ಪಾರಸೆ. ಇದು ಹೇಗೆ ನಡೆಯುತ್ತೆ ಅಂದ್ರೆ, ಮೊದಲು ಒಂದು ದೊಡ್ಡ ಮರದ ಡ್ರಮ್ ತರಹದ ರಚನೆಯನ್ನು ನಿಲ್ಲಿಸ್ತಾರೆ. ಅದಕ್ಕೆ ತೆಂಗಿನಕಾಯಿಗಳನ್ನು ಕಟ್ಟಿರ್ತಾರೆ. 2 ಉತ್ಸಾಹಿಗಳು ಅದರೊಳಗೆ ಹೋಗ್ತಾರೆ. ಆ ಡ್ರಮ್ ವೇಗವಾಗಿ ತಿರುಗಲು ಶುರುವಾದಾಗ ಅವರು ತಮ್ಮ ಕೈಯಲ್ಲಿರೋ ಬಿದಿರಿನ ಕೋಲಿನಿಂದ ಆ ತೆಂಗಿನಕಾಯಿಗಳಿಗೆ ಹೊಡೆಯಲು ಪ್ರಯತ್ನಿಸಬೇಕು. ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಮಕ್ಕಳು, ದೊಡ್ಡವರು ಅನ್ನೋ ಭೇದವಿಲ್ಲದೆ ಇಡೀ ಗ್ರಾಮವೇ ಸೇರಿ ನಗುತ್ತೆ, ಸಂಭ್ರಮಿಸುತ್ತೆ. ಇದು ಸಮುದಾಯವನ್ನು ಒಟ್ಟಿಗೆ ಸೇರಿಸುವ ಒಂದು ಸುಂದರ ಕ್ಷಣ. ಕೋನಪಲ್ಲಿಯ ಇನ್ನೊಂದು ವಿಶಿಷ್ಟ ಸಂಪ್ರದಾಯ ಅಂದ್ರೆ 8ನೇ ದಿನದ ಪಲ್ಲಕ್ಕಿ ಉತ್ಸವ. ಇದಕ್ಕೆ ಪರ್ವತೋತ್ಸವ ಅಂತನೂ ಕರೀತಾರೆ. ಇದು ಒಂದು ಸಾಂಕೇತಿಕ ಪಲ್ಲಕ್ಕಿ ಯಾತ್ರೆ. ಇದರ ಹಿಂದಿನ ಕತೆ ಏನು ಅಂದ್ರೆ, ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳನ್ನ ರಾಕ್ಷಸರಿಂದ ರಕ್ಷಿಸಲು ದೇವರು ಕಾಡಿನೊಳಗೆ ತೀರ್ಥಯಾತ್ರೆ ಕೈಗೊಂಡಿದ್ದನಂತೆ. ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ದೇವರನ್ನ ಹೊತ್ತು ಸಾಗುವುದು ದೇವರು ತನ್ನ ಭಕ್ತರನ್ನ ಎಲ್ಲಾ ಕಷ್ಟಗಳಿಂದ ಕಾಪಾಡಲು ಯಾವಾಗಲೂ ಸಿದ್ಧನಿರ್ತಾನೆ ಎಂಬ ಸಂದೇಶವನ್ನು ಸಾರುತ್ತದೆ. ಮತ್ತು ಈಗ ನಮ್ಮ ಪಯಣದ ಕೊನೆಯ 6ನೇ ಹಂತ, ಭಕ್ತಿಯ ಒಂದು ಚಕ್ರ, ಶಾಂತಿಯುತ ಮುಕ್ತಾಯ. 9 ದಿನಗಳ ಸಂಭ್ರಮ ಸಡಗರದ ನಂತರ ಹಬ್ಬವು ತನ್ನ ಕೊನೆಯ ಹಂತಕ್ಕೆ ಬರುತ್ತೆ. ಉತ್ಸವವನ್ನು ಮುಗಿಸಿ ಈ ಪವಿತ್ರ ಚಕ್ರವನ್ನು ಪೂರ್ಣಗೊಳಿಸುವ ಅಂತಿಮ ಆಚರಣೆಗಳು ಹೇಗಿರುತ್ತವೆ ಅಂತ ನೋಡೋಣ. ಹಬ್ಬದ ಕೊನೆಯ 24 ಗಂಟೆಗಳು ಸಂಭ್ರಮದಿಂದ ಶಾಂತಿಯ ಕಡೆಗಿನ ಒಂದು ಸುಂದರ ಪಯಣ. 9ನೇ ದಿನ ಬೆಳಗ್ಗೆ ವಸಂತೋತ್ಸವ ನಡೆಯುತ್ತೆ. ಹೂವುಗಳು, ಸುಗಂಧಭರಿತ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಲಾಗುತ್ತೆ. ಇದು ಹಬ್ಬದ ಆಯಾಸವನ್ನ ನಿವಾರಿಸುವ ತಂಪಾದ ಆಚರಣೆಯಿದ್ದಾಗೆ. ಅದೇ ದಿನ ರಾತ್ರಿ ಶಯನೋತ್ಸವ, ಅಂದರೆ 9 ದಿನಗಳಿಂದ ಭಕ್ತರಿಗೆ ದರ್ಶನ ಕೊಟ್ಟ ದೇವರಿಗೆ ವಿದ್ಯುಕ್ತವಾಗಿ ವಿಶ್ರಾಂತಿ ನೀಡುವ ಸಮಯ. ದೇವರನ್ನು ಮಲಗಿಸಲಾಗುತ್ತೆ ಮತ್ತು ಕೊನೆಯ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ದೇವಸ್ಥಾನದ ಬಾಗಿಲುಗಳನ್ನು ಮತ್ತೆ ತೆರೆಯಲಾಗುತ್ತೆ. ಅದೇ ವಿಶ್ವರೂಪ ದರ್ಶನ, ಅಂದರೆ ದೇವರ ಜಾಗೃತಿಯ ಮೊದಲ ದರ್ಶನ. ಹೀಗೆ ಉತ್ಸವದ ಚಕ್ರ ಪೂರ್ಣಗೊಳ್ಳುತ್ತೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಈ ಹಬ್ಬವು ಸುಮ್ಮನೆ ಕೊನೆಗೊಳ್ಳೋದಿಲ್ಲ,
ಅದು ಪೂರ್ಣಗೊಳ್ಳುತ್ತೆ, ಒಂದು ವೃತ್ತ ಪೂರ್ಣವಾದ ಹಾಗೆ. ಆ ಕೊನೆಯ ಮುಂಜಾನೆ ಅನ್ನೋದು ಒಂದು ಅಂತ್ಯವಲ್ಲ, ಬದಲಿಗೆ ಕೋನಪ್ಪಲ್ಲಿ ಗ್ರಾಮಕ್ಕೆ ಶಾಂತಿ, ಸಮೃದ್ಧಿ ಮತ್ತು ಆಶೀರ್ವಾದದ ಒಂದು ಹೊಸ ಚಕ್ರದ ಆರಂಭ. 9 ದಿನಗಳ ಭಕ್ತಿ, ಆಚರಣೆ ಮತ್ತು ಸಂಭ್ರಮದ ನಂತರ ಇಡೀ ಗ್ರಾಮವೇ ಒಂದು ಹೊಸ ಚೈತನ್ಯ ಮತ್ತು ಭರವಸೆಯನ್ನ ಪಡೆದುಕೊಳ್ಳುತ್ತೆ. ಯಾವುದೇ ಸಮುದಾಯವನ್ನು ಒತ್ತಿಗೆ ಸೇರಿಸಿ ಅದರ ಗತಕಾಲದೊಂದಿಗೆ ಬೆಸೆಯುವ ಸಣ್ಣ ಅಥವಾ ದೊಡ್ಡ ಸಂಪ್ರದಾಯಗಳು ಯಾವುವು? ಈ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಕೋನಪ್ಪಳ್ಳಿಯ ಬ್ರಹ್ಮೋತ್ಸವ ಕೇವಲ ಒಂದು ಹಬ್ಬದ ಕಥೆಯಲ್ಲ, ಅದು ಸಮುದಾಯ, ಪರಂಪರೆ ಮತ್ತು ನಂಬಿಕೆಗಾಗಿ ಮನುಷ್ಯನಿಗಿರುವ ಸಾರ್ವತ್ರಿಕ ಅಗತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ನಮ್ಮ ಸುತ್ತಮುತ್ತಲೂ ಇಂತಹ ಅನೇಕ ಸಂಪ್ರದಾಯಗಳಿರಬಹುದು. ಅವುಗಳ ಮಹತ್ವವನ್ನು ಅರಿಯಲು ಇದು ಒಂದು ಪ್ರೇರಣೆಯಾಗಲಿ.